ಕಾಶಿ ಲಾಲ್ಬಾಗ್ ಉದ್ಯಾನವನದಲ್ಲಿ 217ನೇ ಫಲಪುಷ್ಪ ಪ್ರದರ್ಶನವನ್ನು ಗಣರಾಜ್ಯೋತ್ಸವದ ಅಂಗವಾಗಿ ಆಯೋಜಿಸಲಾಗಿತ್ತು. ಕಳೆದ 12 ದಿನಗಳಿಂದ ಮೇಳ ನಡೀತಾ ಇದ್ದು, ಈ ಬಾರಿ ಆದಿಕವಿ ಮಹರ್ಷಿ ವಾಲ್ಮೀಕಿ ವಿಷಯಾಧಾರಿತ ಫಲಪುಷ್ಪ ಪ್ರದರ್ಶನವನ್ನು ಆಯೋಜಿಸಲಾಗಿತ್ತು. ವಾಲ್ಮೀಕಿಯವರು ಬರೆದ ರಾಮಾಯಣ ಹಾಗೂ ರಾಮಾಯಣದ ದೃಶ್ಯಗಳನ್ನು ಕಟ್ಟಿಕೊಡಲಾಗಿದೆ. ಸಾವಿರಾರು ಜಾತಿಯ ದೇಶ ವಿದೇಶಗಳ ಹೂಗಳನ್ನು ಬಳಸಿ ಫಲಪುಷ್ಪ ಪ್ರದರ್ಶನವನ್ನು ಆಯೋಜಿಸಲಾಗಿತ್ತು. ಲಕ್ಷಾಂತರ ಸಂಖ್ಯೆಯಲ್ಲಿ ಜನ ಮೇಳಕ್ಕೆ ಭೇಟಿ ನೀಡಿ ಯಶಸ್ವಿಗೊಳಿಸಿದ್ದಾರೆ. ಹಾಗಾದ್ರೆ ಲಾಲ್ಬಾಗ್ನ ಫಲಪುಷ್ಪ ಪ್ರದರ್ಶನವನ್ನ ಎಷ್ಟು ಜನ ವೀಕ್ಷಿಸಿದ್ರು, ಎಷ್ಟು ಮೊತ್ತ ಸಂಗ್ರಹವಾಗಿದೆ, ಇಲ್ಲಿದೆ ನೋಡಿ ಮಾಹಿತಿ. 12 ದಿವಸಗಳ ಕಾಲ ಬಹಳ ವಿಶೇಷವಾಗಿ ಜರುಗಿದೆ. ಮತ್ತೆ ಏನು ನಮಗೆ ಗಣರಾಜ್ಯೋತ್ಸವ ಆಯಿತು ನಿನ್ನೆ, ಬಹಳ ದೊಡ್ಡ ಸಂಖ್ಯೆಯಲ್ಲಿ ಜನಗಳು ಬಂದರು. ಸುಮಾರು 1,17,000 ಜನಸಂಖ್ಯೆ, ಅಂದ್ರೆ ಅದರಲ್ಲಿ ಮಕ್ಕಳು ಮತ್ತೆ ವಿದ್ಯಾರ್ಥಿಗಳು ಮತ್ತೆ ಎಲ್ಲರೂ ಕೂಡ ಪ್ರವಾಸಿಗರು ನೋಡಿದ್ರು. ಇಡೀ ಲಾಲ್ಬಾಗು ಜನರಿಂದ ತುಂಬಿ ಹೋಗಿತ್ತು. ಸೊ ಒಟ್ಟಾರೆ ಪ್ರದರ್ಶನದುದ್ದಕ್ಕೂ ಕೂಡ ನಿನ್ನೆವರೆಗೆ ಸುಮಾರು 4,18,000 ಜನ ನೋಡಿದ್ದಾರೆ, ವೀಕ್ಷಣೆ ಮಾಡಿದ್ದಾರೆ. ಸೊ ಇವತ್ತು ಕೂಡ ಭಾಳಷ್ಟು ಜನ ಏನೋ ಪ್ರದರ್ಶನವನ್ನು ವೀಕ್ಷಣೆ ಮಾಡ್ತಾ ಇದ್ದಾರೆ. ಒಟ್ಟಾರೆ 4.5 ಲಕ್ಷ ಜನರು ಈ ಪ್ರದರ್ಶನವನ್ನು ವೀಕ್ಷಣೆ ಮಾಡಿದಂಥದ್ದು ಆಗ್ತದೆ ಮೇಡಮ್, ಈ ಒಂದು 12 ದಿವಸಗಳ ಕಾಲದಲ್ಲಿ. ಒಟ್ಟಾರೆ ನಮಗೀಗ 2,15,00,000 ಹಣ ಸಂಗ್ರಹ ಆಗಿದೆ. 2 ಕೋಟಿ ಒಟ್ಟಾರೆ ಪ್ರದರ್ಶನದುದ್ದಕ್ಕೂ ಕೂಡ. ಮತ್ತು ವಿಶೇಷವಾಗಿ ಈ ಬಾರಿ ಹೆಚ್ಚಿನ ಸಂಖ್ಯೆಯಲ್ಲಿ ಶಾಲಾ ಮಕ್ಕಳು ಬಂದಿರತಕ್ಕಂಥದ್ದು ಭಾಳ ಸಂತೋಷದ ವಿಚಾರ. ಯಾಕೆಂದರೆ ರಾಮಾಯಣದ ಒಂದು ಸಂದೇಶವನ್ನು ನಾವು ಎಲ್ಲ ಕಡೆ ಬಿತ್ತರ ಮಾಡಿದ್ದೀವಿ. ಅದು ಇವತ್ತಿನ ಯುವ ಸಮುದಾಯಕ್ಕೆ ಭಾಳ ಅಗತ್ಯ. ಸೊ ಆ ನಿಟ್ಟಿನಲ್ಲಿ ಎಲ್ಲರೂ ಕೂಡ ಸರ್ವರು ಕೂಡ ಭಾಳ ವಿಶೇಷವಾಗಿ ಪ್ರದರ್ಶನವನ್ನು ಬಂದು ವೀಕ್ಷಣೆ ಮಾಡಿದ್ದಾರೆ. ಮತ್ತು ಈ ಬಾರಿ ನಾವು ಲಾಲ್ಬಾಗನ್ನು ಒಂದು ಪರಿಸರ ಸ್ನೇಹಿಯಾಗಿ ಮಾಡಬೇಕು ಅಂತ ಹೇಳಕ್ಕಂಥ ಒತ್ತನ್ನು ಕೊಟ್ಟಿದ್ವಿ. ಅಂದರೆ ಏನು ಎಷ್ಟೇ ಜನರು ವೀಕ್ಷಕರು ಬಂದರೂ ಕೂಡ ಸದಾಕಾಲ ಲಾಲ್ಬಾಗ್ನಲ್ಲಿ ಯಾವುದೇ ಪ್ಲಾಸ್ಟಿಕ್ಕು, ಲಿಟ್ಟರು ಮತ್ತು ಆ ಥರದ ಒಂದು ಇದು ಇರಬಾರ್ದು ಅಂತೇಳಿ, ಬಟ್ ವಿಶೇಷವಾಗಿ ತಂಡಗಳನ್ನ ರಚನೆ ಮಾಡಿ ವಾಲಂಟ್ರಿ ಸಪೋರ್ಟನ್ನು ಕೂಡ ತಗೊಂಡು ಮಾಡಿದ್ವಿ. ಅದು ಸಂಪೂರ್ಣವಾಗಿ 100ಕ್ಕೆ 100 ಯಶಸ್ಸನ್ನು ಕೊಟ್ಟಿದೆ. ಕಳೆದ ಭಾನುವಾರ ಮತ್ತು ಪ್ರಾರಂಭಿಕ ದಿನಗಳ 3 ದಿವಸಗಳು ಮಳೆ ಇದ್ದಿದ್ದರಿಂದ ತುಂತುರು ಮಳೆ ಬೀಳ್ತು, ಮತ್ತು ಒಂದು ಕೋಲ್ಡ್ ವಾತಾವರಣ ಆಯಿತು. ಆಮೇಲೆ ಇಲ್ಲಿ ನಮ್ಮ ಒಂದು ಅಂತಾರಾಷ್ಟ್ರೀಯ ಸಿರಿಧಾನ್ಯ ಮೇಳ ಆಯಿತು. ಬಹುಶಃ ಎಲ್ಲ ಕಾರಣದಿಂದ ಸ್ವಲ್ಪ ಮಟ್ಟಿಗೆ ಬರ್ತಕ್ಕಂಥವರ ಮತ್ತು ಎಲ್ಲ ಮಕ್ಕಳಿಗೆ ಪರೀಕ್ಷೆ ಇರ್ತಕ್ಕಂಥ ಸಮಯ. ಸೊ ಎಲ್ಲ ರೀಸನ್ಸಿಂದ ಸ್ವಲ್ಪ ಮಟ್ಟಿಗೆ ಬರ್ತಕ್ಕಂಥ ಪ್ರವಾಸಿಗರಲ್ಲಿ ಇಳಿಮುಖ ಆಗಿದೆ. ಆದರೆ ಪ್ರದರ್ಶನ ಭಾಳ ಅಚ್ಚುಕಟ್ಟಾಗಿ ಬಂತು ಮತ್ತು ಪರಿಸರ ಸ್ನೇಹಿ ಆಯಿತು. ಮತ್ತು ಬಂದಂಥ ಎಲ್ಲ ಪ್ರವಾಸಿಗರು ಭಾಳಷ್ಟು ವಿಶೇಷವಾಗಿ ಲಾಲ್ಬಾಗ್ ಮತ್ತು ಗಾಜಿನ ಮನೆ ಆಕರ್ಷಣೆಯನ್ನು ನೋಡಿ ಆನಂದಿಸಿದ್ದಾರೆ ಮೇಡಮ್. ಪ್ರಮುಖವಾಗಿ ನಾವು ಒಟ್ಟಾರೆ ಪ್ರದರ್ಶನದಲ್ಲಿ ಅಂದರೆ ಗಾಜಿನ ಮನೆ ಮತ್ತು ಇಡೀ ಲಾಲ್ಬಾಗಿನ ಆವರಣದಲ್ಲಿ 30 ಲಕ್ಷಕ್ಕೂ ಹೆಚ್ಚು ವೈವಿಧ್ಯಮಯವಾದಂಥ ಹೂಗಳನ್ನ ಬಳಸಿದ್ದೀವಿ. ಇಲ್ಲಿ ಸುಮಾರು 120ಕ್ಕೂ ಹೆಚ್ಚು ವೈವಿಧ್ಯಮಯವಾದಂಥ ಹೂಗಳನ್ನು ಬಳಕೆ ಮಾಡಲಾಗಿದೆ. ಸೊ ಇಲ್ಲಿ ಶೀತವಲಯದ ಹೂಗಳು, ಟ್ರಾಪಿಕಲ್ ಮತ್ತು ಸಬ್ ಟ್ರಾಪಿಕಲ್, ಹೀಗೆ ಎಲ್ಲ ಬಗೆಯ ಹೂಗಳು ಇದೆ. ಮತ್ತು ಅದರಲ್ಲಿ ವಿಶೇಷವಾಗಿ ಸುಮಾರು 80ಕ್ಕೂ ಹೆಚ್ಚು ವರ್ಣಮಯವಾದಂಥ ಹೂಗಳ ಬಳಕೆ ಇಲ್ಲಾಗಿದೆ. ಕುಂಡದಲ್ಲಿ ಬೆಳೆದಂಥ ಹೂಗಳನ್ನ ನಾವು ಮತ್ತೆ ಅದನ್ನು ನರ್ಸರಿನಲ್ಲಿಟ್ಟು ಬೀಜೋತ್ಪಾದನೆಗೆ ಬಳಸ್ತೀವಿ. ಮತ್ತು ಇಲ್ಲಿ ಏನು ವಿವಿಧ ಪುಷ್ಪ ಪ್ರತಿರೂಪಗಳಿಗೆ ನಾವು ಹೂಗಳನ್ನ ಬಳಕೆ ಮಾಡಿದ್ದೀವಿ. ಅದನ್ನು ಸಾಮಾನ್ಯವಾಗಿ ಕೆಲವು ಭಾಗ ನಮ್ಮ ಏನು ಕಲರ್ ಎಕ್ಸ್ಟ್ರಾಕ್ಷನ್ಗೆ ಹೋಗ್ತಾ ಇತ್ತು. ಆಮೇಲೆ ಗಂಧದ ಕಡ್ಡಿ ತಯಾರಿಕೆಗೂ ಕೂಡ ಕೆಲವರು ಬಳಸ್ತಾರೆ. ಸಂಘ ಸಂಸ್ಥೆಯವರು ನಮ್ಮನ್ನು ಕೇಳ್ತಿದ್ದಾರೆ. ಸೊ ಅಂಥವ್ರಿಗೆ ನಾವು ಆ್ಯಕ್ಚುಲಿ ಅದನ್ನು ಬಳಕೆ ಮಾಡಲಿಕ್ಕೆ, ತಯಾರು ಮಾಡಲಿಕ್ಕೆ ಕೊಡ್ತೇವೆ. ಬಹುಶಃ ಅದೇನಾದರೂ ಅಂಥದಕ್ಕೆ ಉಪಯೋಗ ಆಗಿಲ್ಲ ಅಂತಂದರೆ ಆ್ಯಸ್ ಯೂಶುವಲ್ ನಾವು ಏನು ಲಾಲ್ಬಾಗಿನ ತ್ಯಾಜ್ಯವನ್ನು ಯಾವ ರೀತಿ ನಾವು ಬಳಸಿ ಮತ್ತು ಕಾಂಪೋಸ್ಟನ್ನು ತಯಾರಿಕೆ ಮಾಡ್ತೀವಿ ಅಂಥ ಉದ್ದೇಶಕ್ಕೆ ಬಳಸ್ತಕ್ಕಂಥ ಪ್ರಯತ್ನ ಇದೆ. ಇಂದು ಫಲಪುಷ್ಪ ಪ್ರದರ್ಶನದ ಕೊನೆ ದಿನ ಆಗಿರೋ ಕಾರಣ ಜನರು ಹೆಚ್ಚಿನ ಸಂಖ್ಯೆಯಲ್ಲಿ ಆಗಮಿಸಿ ಫಲಪುಷ್ಪ ವೀಕ್ಷಿಸಿದ್ರು. ತುಂಬ ಚೆನ್ನಾಗಿದೆ. ನಾವು ಪ್ರತಿ ವರ್ಷ ಬರ್ತಾ ಇರ್ತೀವಿ. ಆಗಸ್ಟ್ 15ಗೂ ಬರ್ತಾ ಇರ್ತೀವಿ. ಪಬ್ಲಿಕ್ಗೆಲ್ಲ ಹೇಳೋದೇನೆಂದರೆ, ಈ ಥರದನ್ನು ಮಕ್ಕಳನ್ನ, ಸಣ್ಣ ಪುಟ್ಟ ಮಕ್ಕಳನ್ನ ಕರ್ಕೊಂಬಂದು ಸ್ಕೂಲ್ ಮಕ್ಕಳಿಗೆ ಎಲ್ಲ ತೋರಿಸಿದ್ರೆ ಅವ್ರಿಗೆ ತುಂಬ ಅನುಕೂಲ ಆಗುತ್ತೆ. ಆಮೇಲೆ ಮಕ್ಳಿಗೂ ಖುಷಿ ಆಗುತ್ತೆ. ಜೊತೆಗೆ ಪೇರೆಂಟ್ಸು ಬರಬೇಕು. ಎಲ್ಲ ಚೆನ್ನಾಗಿ ಮಾಡಿದ್ದಾರೆ, ತುಂಬ ಚೆನ್ನಾಗಿದೆ. ಈ ಸಲ ಅಂತೂ ಕವಿಗಳದೆಲ್ಲ ತುಂಬ ಚೆನ್ನಾಗಿ ಬಂದಿದೆ. ತುಂಬ ಮೆಮೊರಿಯಲ್ ಎಕ್ಸ್ಪೀರಿಯೆನ್ಸು. ತುಂಬ ಖುಷಿ ಆಯಿತು. ತುಂಬ ಖುಷಿಯಾಗಿದ್ದೀವಿ. ಸೊ ಹಾಗಾಗಿ ತುಂಬ ಖುಷಿಯಾಗಿರೋ ಪ್ರತಿ ಮೂಮೆಂಟು ಫಸ್ಟ್ ಟೈಮ್ ಬೇರೆ, ಹಾಗಾಗಿ ತುಂಬ ಥ್ರಿಲ್ಲಿಂಗ್ ಆಗಿರುತ್ತೆ. ಹಾಗಾಗಿ ಖುಷಿ ಅಂತ ಜಸ್ಟ್ ನಮ್ಮ ಗಾರ್ಡನ್ನಲ್ಲೇ 2-3 ಹೂವು ಅರಳಿದ್ ನೋಡಿದ್ರೆ ತುಂಬ ಖುಷಿ ಆಗುತ್ತೆ. ಸೊ ಇಷ್ಟು ಪುಷ್ಪ ಪ್ರಪಂಚನೇ ನೋಡಿದಾಗ ಇನ್ನೆಷ್ಟು ಖುಷಿ ಆಗುತ್ತಲ್ವಾ? ಖುಷಿ ಅನ್ನಿಸ್ತೆ ಮೇಡಮ್. ಆ್ಯಕ್ಚುಲಿ ಈ ಒಂದು ಬಿಸಿ ಬಿಸಿ ವೆದರ್ಗೆ ಕೂಲ್ ಅನಿಸುತ್ತೆ, ಖುಷಿ ಅನಿಸುತ್ತೆ. ಚೇಂಜ್ ಕೊಟ್ಟಿದೆ, ತುಂಬ ಇಷ್ಟ. ಆ್ಯಕ್ಚುಲಿ ನಮಗೆ ನೇಮ್ಗಳೇ ಗೊತ್ತಿರಲ್ಲ ಅಂಥ ಹೂವು, ಆಮೇಲೆ ಆ ಥರ ಡಿಸೈನ್ಗಳು ನೋಡಿರಲ್ಲ, ಆ ಥರ ವೆರೈಟಿ ಫ್ಲವರ್ಸ್ ನೋಡಿದ್ವಿ. ತುಂಬ ಖುಷಿ ಕೊಡುತ್ತೆ. ಅದರಲ್ಲಿ ಕಾನ್ಸೆಪ್ಟ್ ತುಂಬ ಚೆನ್ನಾಗಿದೆ ಈ ಸಲ ರಾಮಾಯಣದ್ದು. ಮಕ್ಕಳಿಗೆ ಇನ್ಫಾರ್ಮೇಟಿವ್ ಆಗಿದೆ. ಚಿಕ್ಕ ಮಕ್ಕಳಿಗೆ ಹೇಳೋದು ಮಾಡೋದು, ಈ ಚಿಕ್ಕ ಮಕ್ಕಳಿಗೆ ಆಂಜನೇಯ ಅಂತೆ, ಜಟಾಯು ಅಂತೆ ಮನೇಲಿ ಅಷ್ಟೇ ಹೇಳಿರ್ತೀವಿ. ಇಲ್ಲೆಲ್ಲ ಈ ಹೂಗಳ ಮಧ್ಯೆ, ಡೆಕೋರೇಷನ್ ಮಧ್ಯೆ ನೋಡಿದ್ರೆ ತುಂಬ ಖುಷಿ ಪಡ್ತಾರೆ. ಒಟ್ಟಾರೆ 217ನೇ ಆದಿಕವಿ ವಾಲ್ಮೀಕಿ ಮಹರ್ಷಿಗಳ ವಿಷಯಾಧಾರಿತ ಫಲಪುಷ್ಪ ಪ್ರದರ್ಶನ ಬಹಳ ಯಶಸ್ವಿಯಾಗಿದೆ.
4 ಲಕ್ಷಕ್ಕೂ ಹೆಚ್ಚು ಜನ ವೀಕ್ಷಣೆ ಮಾಡಿದ್ದಾರೆ. ಅಷ್ಟೇ ಅಲ್ಲದೆ 2 ಕೋಟಿಗೂ ಹೆಚ್ಚು ಹಣ ಸಂಗ್ರಹವಾಗಿದೆ ಅಂತ ತೋಟಗಾರಿಕಾ ಇಲಾಖೆ ಜಂಟಿ ನಿರ್ದೇಶಕರು ಮಾಹಿತಿ ಕೊಟ್ಟಿದ್ದಾರೆ.